ಸಂಯುಕ್ತ ಸ್ಪರ್ಧೆಗಳು. ಇದರಲ್ಲಿ ಸಂಯುಕ್ತ ಸ್ಪರ್ಧೆಗಳಲ್ಲಿ 3 ವಿಧಗಳು ಬರ್ತವೆ. ಡೆಕ್ಕತ್ಲಾನ್, ಎಪ್ಟತ್ಲಾನ್, ಪೆಂಟತ್ಲಾನ್ 3 ವಿಧಗಳಿರ್ತವೆ. ಇದರಲ್ಲಿ ಯಾವ ಗೇಮ್ ಬರ್ತವೆ ಅಂತ ಒಂದು ಮಾಹಿತಿ. ಮತ್ತು ಎಲ್ಲ ಎಕ್ಸಾಮಲ್ಲೂ ಕ್ವಶನ್ ಕೇಳೋಣ ಬಿಟ್ಟಿಲ್ಲ. ಎಲ್ಲ ಎಕ್ಸಾಮಲ್ಲೂ ಕಂಪಲ್ಸರಿ ಕ್ವಶನ್ ರೈಸ್ ಆಗಿದೆ, ಕ್ವಶನ್ ರೈಸ್ ಮಾಡಿದ್ದಾನೆ. ಒಂದೇದು ಡೆಕ್ಕತ್ಲಾನ್, ಎಪ್ಟತ್ಲಾನ್, ಪೆಂಟತ್ಲಾನ್ ಅಂತೇಳಿ ಮೂರು ಕ್ವಶನ್ ಇದ್ದಾವೆ. ಡೆಕ್ಕತ್ಲಾನಲ್ಲಿ ಏನಪ್ಪ ಅಂದರೆ ಯಾವ್ಯಾವ ಇವೆಂಟ್ಸ್ ಬರ್ತವೆ ಅಂದರೆ, ಒಂದು ನಿಮಿಷ, ಇದು ಜಿಗಿಯುವ ಹೇಳಿಕೆ ರೂಪದಲ್ಲಿ ಕೇಳ್ಬೋದು. ಹೇಳಿಕೆ ರೂಪದಲ್ಲಿ ಕೇಳಿದ್ರು ನಾವು ಆನ್ಸರ್ ಏನಪ್ಪ ಕೇಳ್ತಾನೆ, ಇದು ಜಿಗಿಯುವ, ಎಸೆಯುವ ಹಾಗೂ ಓಡುವ ಸ್ಪರ್ಧೆಯಾಗಿದೆ. ಡೆಕ್ಕತ್ಲಾನಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಜಿಗಿಯುವ, ಎಸೆಯುವ, ಓಡುವ ಸ್ಪರ್ಧೆಗಳು ಕಂಡುಬರ್ತವೆ. ಇದು ಮುಖ್ಯವಾಗಿ ಇದು ಇಂಪಾರ್ಟೆಂಟ್, ಗಂಡಸರಿಗೆ ಮಾತ್ರ. ಈ ಸ್ಪರ್ಧಾ ಚಟುವಟಿಕೆ ಎಷ್ಟವೆ ಅಂದರೆ 10 ಇವೆಂಟ್ಸ್ ಇದೆ. ಈ ಚಟುವಟಿಕೆಯಲ್ಲಿ 10 ಇವೆಂಟ್ಸ್ಗಳು ಕಂಡುಬರ್ತವೆ. 10 ಇವೆಂಟ್ಸ್ಗಳು ಕಂಡುಬರ್ತವೆ. ಯಾವ ಮೊದಲನೇ ದಿನ ಯಾವ ನಡೀತವೆ, ಎರಡನೇ ದಿನ ಯಾವ ಬರ್ತವೆ ನೋಡೋಣ, ಕೆಳಗಡೆ ಬರುತ್ತೆ. ಓಕೆನಾ. ಮಾತ್ರ ಈ ಸ್ಪರ್ಧೆಯಲ್ಲಿ 10 ಚಟುವಟಿಕೆಗಳಿರ್ತವೆ. 2 ದಿನಗಳಲ್ಲಿ ಮುಗಿಬೇಕು ಅಂತ ಹೇಳ್ತಾರೆ. 2 ದಿನಗಳಲ್ಲಿ ಇವು ಮುಗಿಬೇಕು ಅಂತ ಹೇಳ್ತಾರೆ. ಮೊದಲನೇ ದಿನ ಯಾವ್ಯಾವ ಇವೆಂಟ್ಸ್ ಇರ್ತವೆ ಅಂದರೆ, ಮೊದಲನೇ ದಿನ ಯಾವ್ಯಾವ ಇವೆಂಟ್ ಇದೆ ನೋಡ್ಕೊಳ್ಳಿ. ಮೊದಲನೇ ದಿನ ಇವೆಂಟ್ ಬಂದು 100 ಮೀಟರ್ ಓಟ. ಮೊದಲನೇ ಇವೆಂಟು 100 ಮೀಟರು, ಎರಡನೇ ಇವೆಂಟು ಉದ್ದ ಜಿಗಿತ, ಮೂರನೇ ಇವೆಂಟು ಗುಂಡು ಎಸೆತ, ನಾಲ್ಕನೇದು ಎತ್ತರ ಜಿಗಿತ, ಐದನೇದು 400 ಮೀಟರ್ ಅಡೆತಡೆ ಓಟ ಇರ್ತದೆ. ಅಂದರೆ ಅಡಲ್ಸ್ ಅಂತ ಕೇಳ್ಬೋದು. ಅಡೆತಡೆ ಇಂಗ್ಲೀಷಲ್ಲಿ ತಿಳ್ಕೊಬೇಕು, ಕನ್ನಡದಲ್ಲಿ ತಿಳ್ಕೊಬೇಕು. ಮೊದಲನೇ ದಿನ ಗೊತ್ತಾಯ್ತಲ್ಲ ಯಾವ ಇವೆಂಟ್ಸು, 5 ಇವೆಂಟ್ಸ್ ಆರ್ಡರ್ ವೈಸ್. ಅಂದರೆ ಡೆಕ್ಕತ್ಲಾನಲ್ಲಿ ಮೊದಲನೇ ದಿನ ಜರುಗುವ ಈವೆಂಟ್ಸ್ಗಳನ್ನು ಆರ್ಡರ್ ವೈಸ್ ಬರೀರಿ ಅಂತ ಕೇಳ್ಬೋದು. ಮೊದಲನೇ ದಿನ ಅಂದರೆ 100 ಮೀಟರು ಉದ್ದ ಜಿಗಿತ, ಗುಂಡು ಎಸೆತ, ಎತ್ತರ ಜಿಗಿತ, 400 ಮೀಟರ್ಸ್ ಅಡಲ್ಸ್ ಅಥವಾ ಅಡೆತಡೆ ಓಟ. ಎರಡನೇ ದಿನ ಈವೆಂಟ್ಸ್ ಯಾವ್ಯಾವ ಬರ್ತವೆ ಅಂದರೆ 100 ಮೀಟರ್ಸ್ ಅಡಲ್ಸ್ ಇರುತ್ತೆ. ಅದೇ ರೀತಿಯಾಗಿ ಚಕ್ರ ಎಸೆತ ಬರುತ್ತೆ. 7ನೇದು, 8ನೇದು ಪೋಲೋ ವಾಲ್ಟ, ಗೊತ್ತು ತಾನೆ ಪೋಲೋ ವಾಲ್ಟ. 9ನೇದು ಬರ್ಜಿ ಎಸೆತ ಅಂದರೆ ಜಾವ್ಲಿನ್ ಥ್ರೋ. 10ನೇ ಇವೆಂಟ್ಸ್ ಯಾವುದಂದರೆ 1500 ಮೀಟರ್ ಓಟ, 1500 ಮೀಟರ್ಸ್ ಓಟ. ಹಿಂಗೂ ಕೇಳ್ಬೋದು. ಡೆಕ್ಕತ್ಲಾನ್ನ ಮೊದಲ ಇವೆಂಟು ಮತ್ತು ಕೊನೆಯ ದಿನದ ಕೊನೆಯ ಇವೆಂಟ್ ಯಾವುದಂತ ಕೇಳ್ಬೋದು. ಮೊದಲನೇ ದಿನದ ಮೊದಲನೇ ಇವೆಂಟ್ ಯಾವುದಂದರೆ 100 ಮೀಟರ್ ಓಟ ಆಗಿರುತ್ತೆ. ಕೊನೆ ದಿನದ್ದು ಯಾವುದಪ್ಪ ಅಂದರೆ 1500 ಇವೆಂಟ್ ಆಗಿರ್ತದೆ. ಓಕೆನಾ, 1500 ಇವೆಂಟ್ ಆಗಿರ್ತದೆ. ಅದೇ ರೀತಿಯಾಗಿ ನೋಡಿ ಒಂದು ಸ್ವಲ್ಪ ಏನಪ್ಪ ಅಂದರೆ, ಡೆಕ್ಕತ್ಲಾನ್ ಮೊದಲನೇ ದಿನದ ಮೊದಲನೇ ಇವೆಂಟು ಕೊನೆಯ ಇವೆಂಟ್ ಅನುಕ್ರಮವಾಗಿ ಬರೀ ಅಂತ ಕೇಳ್ಬೋದು. 100 ಮೀಟರ್ ಓಟ ಮತ್ತು 1500 ಮೀಟರ್ ಹೋಗುತ್ತೆ. ಡೆಕ್ಕತ್ಲಾನ್ ಡ್ಯಾಶ್ ಒಳಗೊಂಡಿದೆ. ಡೆಕ್ಕತ್ಲಾನ್ ಏನಪ್ಪ ಅಂದರೆ 4 ಟ್ರ್ಯಾಕ್ ಇವೆಂಟು, 6 ಫೀಲ್ಡ್ ಇವೆಂಟು. ಟ್ರ್ಯಾಕ್ ಯಾವ್ದು ಗೊತ್ತಲ್ಲ, 100 ಮೀಟರು, 400 ಮೀಟರ್ ಅಡೆತಡೆ, ಅದೇ ರೀತಿಯಾಗಿ 100 ಮೀಟರ್ಸ್ ಅಡಲ್ಸು, 1500 ಮೀಟರ್ ಓಟ. 4 ನೆನಪಿರಲಿ, 4 ಟ್ರ್ಯಾಕು, 6 ಫೀಲ್ಡ್ ಇರ್ತವೆ. ಡೆಕ್ಕತ್ಲಾನಲ್ಲಿ ನೀಡಲಾಗುವ ಅಂಕಗಳ ಶ್ರೇಣಿ ಎಷ್ಟು ಅಂತ ಕೇಳಿದ್ದಾರೆ ಒಂದ್ಸಲ ಎಕ್ಸಾಮಲ್ಲಿ 2025ರಲ್ಲಿ SSCನಲ್ಲಿ ಕೇಳೋಣ. 1ರಿಂದ 1200ವರೆಗೂ ಕೂಡ ಅಂಕವನ್ನು ಕೊಡ್ತಾರೆ. ಅದರಲ್ಲಿ ಎಷ್ಟು ಅಂಕ ಕೊಡ್ತಾರೆ ಅಂತ ಗೊತ್ತಾಯ್ತಾ. ಡೆಕ್ಕತ್ಲಾನ್ ಮತ್ತು ಎಪ್ಟತ್ಲಾನ್ ಎಂಬ ಪದಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಒಂದು ಕ್ವಶನ್ ಕೇಳಿದ್ದೇನೆ. ಅದು ಅಥ್ಲೆಟಿಕ್ ಇವೆಂಟ್ಸ್ಗಳಿಗೆ ಸಂಬಂಧಪಟ್ಟಿದೆ. ಇದು ಅಥ್ಲೆಟಿಕ್ ಇವೆಂಟ್ಗಳಿಗೆ ಸಂಬಂಧಪಟ್ಟಿದೆ. ಅದೇ ರೀತಿಯಾಗಿ ಈ ಇವೆಂಟ್ನ ಒಲಿಂಪಿಕ್ನಲ್ಲಿ ಯಾವಾಗ ಸೇರ್ಪಡೆ ಮಾಡ್ತಾರೆ ಅಂದರೆ 2012ರಲ್ಲಿ ನೋಡಿ ಇದೆಯಲ್ಲ, 1912 ಡೆಕ್ಕತ್ಲಾನ್ನಲ್ಲಿ ಒಲಿಂಪಿಕ್ ಕ್ರೀಡೆಗಳನ್ನ ಈ ಒಂದು ಸೇರ್ಪಡೆ ಮಾಡ್ತಾರೆ. ಅದೇ ರೀತಿಯಾಗಿ ಎಲ್ಲ ಚಟುವಟಿಕೆ ನಡೆಸುವಾಗ ಈ ಒಂದು ಡೆಕ್ಕತ್ಲಾನ್ ಆಗಲಿ, ಎಪ್ಟತ್ಲಾನ್ ಆಗಲಿ, ಪೆಂಟತ್ಲಾನ್ ಆಗಲಿ ಎಲ್ಲ ಚಟುವಟಿಕೆ ನಡೆಸಬೇಕಂದ್ರೆ ಒಂದು ಈವೆಂಟ್ನಿಂದ ಮತ್ತೊಂದು ಈವೆಂಟ್ಗೆ 30 ನಿಮಿಷಗಳ ಅಂತರವಿರಬೇಕು. ಮೊದಲನೇ ದಿನ ಮುಗಿದ ನಂತರ ಮತ್ತೆ ಇನ್ನು ಎರಡನೇ ದಿನ ಸ್ಟಾರ್ಟ್ ಆಗ್ತಾವಲ್ಲ ಗೇಮ್ಸ್ಗಳು, ಅದಕ್ಕೆ ಕನಿಷ್ಠ ಅಂದರೂ 10 ಗಂಟೆಗಳ ಅಂತರವಿರಬೇಕೆಂದು ತಿಳಿಸ್ತಾರೆ. ಇದನ್ನು ಕ್ವಶನ್ ಕೇಳ್ಬೋದು. ಕೇಳ್ಬೋದು ಅಂತ ಹೇಳ್ತಿರೋದು. ಓಕೆನಾ. ಅದೇ ರೀತಿಯಾಗಿ ಎಪ್ಟತ್ಲಾನಲ್ಲಿ ಈ ಸ್ಪರ್ಧೆಯು ಹೆಂಗಸರಿಗೆ ಮಾತ್ರ. ಇದು 2 ದಿನಗಳಲ್ಲಿ ಮುಗಿಸುವ ಒಂದು ಕ್ರೀಡಾ ಚಟುವಟಿಕೆಯಾಗಿದೆ. ಇದು ಕೂಡ 2 ದಿನಗಳಲ್ಲಿ ಮುಗಿಸುವ ಒಂದು ಕ್ರೀಡಾ ಚಟುವಟಿಕೆಯಾಗಿದೆ. ಆದರೆ ಹಿಂಗೂ ಕೇಳ್ಬೋದು. ಎಪ್ಟತ್ಲಾನ್ನ ಮೊದಲನೇ ದಿನ ಈವೆಂಟ್ಸ್ಗಳು ಯಾವಪ್ಪ ಇರ್ತವೆ ಅಂದರೆ 100 ಮೀಟರ್ಸ್ ಅಡಲ್ಸ್ ಇರುತ್ತೆ. ನೋಡಿ ಫಸ್ಟ್ನೇದು ಅಲ್ಲಿ 100 ಮೀಟರ್ಸ್ ಬರುತ್ತೆ, ಇಲ್ಲಿ 100 ಮೀಟರ್ಸ್ ಅಡಲ್ಸ್ ಬರುತ್ತೆ. 100 ಮೀಟರ್ಸ್ ಅಡಲ್ಸ್ ಯಾವಾಗ ಬರುತ್ತೆ ಅಂದರೆ ಅದು ಎರಡನೇ ದಿನ ಬರುತ್ತೆ, ಇಲ್ಲಿಗೂ ಮೊದಲನೇ ದಿನ ಬರುತ್ತೆ. ಎತ್ತರ ಜಿಗಿತ ಅಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ಗುಂಡು ಎಸೆತ 200 ಮೀಟರ್, 4 ಇವೆಂಟ್ಸ್ ನೆನಪಿಟ್ಕೊಳ್ಳಿ.
ಎಪ್ಟತ್ತಾನ ಮೊದಲನೇ ದಿನ ನಡೆಯುವ ಆಟಗಳು ಯಾವುವು ಅಂತ ಕೇಳಿದ್ರೆ 100 ಮೀಟರು, ಎತ್ತರ ಜಿಗಿತ, ಗುಂಡು ಎಸೆತ, 200 ಮೀಟರ್ ಇರುತ್ತೆ. ಆದರೆ ಎರಡನೇ ದಿನ ನಡೆಯುವುದು ಉದ್ದ ಜಿಗಿತ, ಭರ್ಜಿ ಎಸೆತ, 800 ಮೀಟರ್ ಓಟ. ಉದ್ದ ಜಿಗಿತ, ಭರ್ಜಿ ಎಸೆತ, 800 ಮೀಟರ್ ಓಟ. ಎಪ್ಟತ್ತಾನ ಚಟುವಟಿಕೆಯ ಮೊದಲನೇ ದಿನ 100 ಮೀಟರ್ ಅಡಲ್ಸ್ ಆದರೆ ಕೊನೆಯ ದಿನ ನಡೆಯೋದು 800 ಮೀಟರ್ ಓಟ ಆಗಿರುತ್ತೆ. 800 ಮೀಟರ್ ಓಟವಾಗಿರುತ್ತದೆ. 800 ಮೀಟರ್ಸ್ ಆಟವಾಗಿರುತ್ತದೆ. ಅದೇ ರೀತಿಯಾಗಿ ಪೆಂಟತ್ಲಾನ್ ಬರುತ್ತೆ, ಇನ್ನೊಂದು 5 ಇವೆಂಟ್ಸ್. ಇದು ಪೆಂಟತ್ಲಾನು, ಇದು ಗಂಡಸರಿಗೆ ಮಾತ್ರ ಇವೆಂಟ್ ಇರ್ತಕ್ಕಂಥದ್ದು. ಇದು 5 ಚಟುವಟಿಕೆಗಳನ್ನು ಮತ್ತೆ ಒಂದೇ ದಿನದಲ್ಲಿ ಮುಗಿಸ್ಬೇಕು. ಒಂದೇ ದಿನದಲ್ಲಿ ಮುಗಿಸ್ರೂ ಕೂಡ ಒಂದು ಆಟದಿಂದ ಮತ್ತೊಂದು ಆಟಕ್ಕೆ ಎಷ್ಟು ನಿಮಿಷ ಡಿಫ್ರೆನ್ಸ್ ಇರಬೇಕಂದ್ರೆ 30 ನಿಮಿಷಗಳ ಕಾಲ ಅವರಿಗೆ ವಿಶ್ರಾಂತಿ ಕೊಡಬೇಕಾಗುತ್ತೆ. ಇದರಲ್ಲಿ ಮೊದಲಿಗೆ ಬರೋದು ಉದ್ದ ಜಿಗಿತ, ಉದ್ದ ಜಿಗಿತ, ಲಾಂಗ್ ಜಂಪ್, ಭರ್ಜಿ ಎಸೆತ, ಜಾವ್ಲಿನ್ ಥ್ರೋ. ಮೂರನೇದು 200 ಮೀಟರ್ ಓಟ. ನಾಲ್ಕನೇದು ಚಕ್ರ ಎಸೆತ. ಐದನೇದು 1500 ಮೀಟರ್ ಓಟ. ಅಂದರೆ ಸಂಯುಕ್ತದ ಎಲ್ಲ ಕ್ರೀಡೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಆಟದ ಗುಂಪು ಯಾವುದಂದರೆ ಅದು ಉದ್ದ ಜಿಗಿತ ಮತ್ತು ಭರ್ಜಿ ಎಸೆತ ಆಗಿರ್ತದೆ. ನೋಡಿ, ಈಗೇನು ಕಾಲ್ಫಾರ್ಮ್ ಮಾಡಿದಾರಲ್ಲ ಇದು ಶಿಕ್ಷಣ ಇಲಾಖೆಯಿಂದ ದೈಹಿಕ ಶಿಕ್ಷಕರ ಬಗ್ಗೆ ಒಂದು ಡ್ರಾಫ್ಟ್ ಬಿಟ್ಟಿದ್ದಾರೆ. ಅದರೊಳಗಡೆ ಏನಪ್ಪ ಅಂದರೆ 50 ಮಾರ್ಕ್ಸ್ MCQ ಆದರೆ 100 ಮಾರ್ಕ್ಸ್ಗೆ ಥಿಯರಿ ಬರೀಬೇಕು. ಒಂದು ಕ್ವಶನ್ ಕೇಳ್ಬೋದು, ಯಾವ ಥರ, ಸುಮ್ಮನೆ ನಮ್ಮದು ಒಂದು ಗೆಸ್ ಅಷ್ಟೇ. ಸಂಯುಕ್ತ ಕ್ರೀಡೆಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಬರೆಯಿರಿ, 10 ಮಾರ್ಕ್ಸಿಗೆ ಕೇಳ್ಬೋದು, ಬೇಡ ಒಂದು 5 ಮಾರ್ಕ್ಸಿಗೆ ಕೇಳ್ಬೋದು. ಇಷ್ಟು ಕಂಪ್ಲೀಟ್ ಬರೆದೆ ಔಟ್ ಹೊಡೆದಾಕ್ತಾರೆ. ಒಳ್ಳೆಯದಾಗಲಿ. ಕ್ಲಾಸ್ ಇಷ್ಟ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.